ಈ ಜಾಗದಲ್ಲಿ ಬಂದು ಕೂತ್ಕೊಂಡು ನಾನು ನಿನಗೆ ರಿಪ್ಲೈ ಕೊಡ್ತಾ ಇದ್ದೀನಿ. ಯಾರಿಗೆ ಹೇಳು? ದೇವರಾಜ್ ಕ್ರಾಸ್ ಬ್ರೀಡ್ ನನ್ನ ಮಗ ಅಂತ. ಅವನಿಗೆ ಆ ಹೆಸ್ರು ಕರೆಯಲ್ಲ, ಆ ಹೆಸರಿಗೆ ಲಾಯಕ್ಕಿಲ್ಲ ಅಂತ ಅಂದ್ಕೊತೀನಿ. ಆ ಹೆಸರಿಗೆ ಕಳಂಕ ತರೋ ಒಂಥರ ಇದೆಯಾ. ಮೊದಲು ನೀನು ಸ್ಪಷ್ಟವಾಗಿ ಕನ್ನಡ ಮಾತಾಡೋದನ್ನು ಕಲಿ, ಆಮೇಲೆ ನನ್ನ ಮೇಲೆ ರೋಸ್ಟ್ ಮಾಡು. ಅದು ರೋಸ್ಟ್ ಏನು ಅದ್ಭುತ ಹಬ್ಬ. ನಾವು ನೋಡ್ತೀವಪ್ಪ ಕ್ರಿಯೇಟಿವ್ ಕನ್ನಡಿಗ, ನಮ್ಮ ಚಿಂದಿ ಚಿತ್ರಾನ್ನ, ಮೈಸೂರು ಮ್ಯಾಂಗೋ, ನಾವು ಕೆಲವು ಸಾಗರ್ ರೆಕಾರ್ಡ್ಸ್, ಇವ್ರನ್ನೆಲ್ಲ ಫಾಲೋ ಮಾಡ್ತೀವಿ. ಅವ್ರದ್ದು ಟ್ರೋಲ್ ನೋಡ್ಬೇಕು ಅನ್ಸುತ್ತೆ ಕಣೋ. ನಿಂದು ಮಾಡಿದ್ಯಾ, ಏನು ಮಾಡಿದ್ಯಾ? ಶಾರ್ಟ್ ಮೂವಿ ಮಾಡಿದ್ಯಾ, ಯಾರೊಬ್ಬರು ದುಡ್ಡು ಹಾಕ್ತಾರಂತ ಸಿಕ್ಬಿಟ್ರೆ ಅವರ ದುಡ್ಡನ್ನ ಲೂಟೋದ್ರಲ್ಲೇ ಇರ್ತೀನಿ ನೀನು ನನ್ನ ಮಗನೇ. ನನಗೆ ಏನೋ ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ನಾನು ರೋದನೆ ಕೊಡ್ತಾಯಿದ್ದೀನಾ? ನನಗೂ ಅಂತ ಸಬ್ಸ್ಕ್ರೈಬರ್ ಇದ್ದಾರೆ 300 ಜನ. ನನಗೊಂದು ಸೆಂಚುರಿ ಹೊಡೆದಿದೆ ಅಂತ ಫೀಲ್ ಇದೆ. ಆ್ಯಕ್ಚುಲಿ ನನಗೊಂದು ಇನ್ಕಮ್ ಅಂದರೆ ನಾನು ಆ್ಯಕ್ಚುಲಿ ಒಂದು ಉನ್ನತ ಇಂಡಸ್ಟ್ರಿಯಿಂದ ಸಿನಿಮಾ ರಂಗಕ್ಕೆ ಹೆಜ್ಜೆ ಇಟ್ಟು ಒಂದು ಆರ್ಟಿಸ್ಟ್ ಆಗಬೇಕಂತ ಇದ್ದು ಕೆಲವೊಂದು ವಿಚಾರಗಳಿಂದ ಆಗದೇ ಇರೋ ಕಾರಣ ಯೂಟ್ಯೂಬ್ ಚಾನಲ್ನ ನಾನು ಆಯ್ಕೆ ಮಾಡಿಕೊಂಡೆ. ಗೊತ್ತಾಯ್ತಾ? ನಿನ್ನ ಥರ ನಾನು ಶಾರ್ಟ್ ಮೂವಿ ಮಾಡ್ಕೊಂಡು ಡಬಲ್ ಮೀನಿಂಗ್ ಕಂಟೆಂಟು, ಕ್ರಿಂಜಿ ಕಂಟೆಂಟ್ ಮಾಡ್ಕೊಂಡು ಅದು ಎಡಿಟಿಂಗ್ ನೋಡಿಬಿಟ್ರೆ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾನೆ ಯಾವನಾದರೂ. ಅದರಲ್ಲಿ ಏನು 25 ಸಬ್ಸ್ಕ್ರೈಬರ್ ಇಟ್ಕೊಂಡು ನನ್ನ ಚಾನಲಲ್ಲಿ ವ್ಯೂಸ್ ತೋರಿಸ್ತೀಯ. 147 ವ್ಯೂಸ್ ಆಗಿತ್ತು ಆವಾಗಲೇ. ಕೆಲವೊಂದು ವ್ಯೂಸ್ ಎಲ್ಲ ಫುಲ್ ನೋಡು ನನ್ನ ವೀಡಿಯೋದಲ್ಲಿ 19K ವ್ಯೂಸ್ ತನಕ ಹೋಗಿದೆ ನಂದು. ಗೊತ್ತಾಯ್ತಾ? ಆ್ಯಕ್ಚುಲಿ ಒಂದು ಇನ್ಸ್ಟಿಟ್ಯೂಟಿಂದ ಒಂದು ಉನ್ನತ ಹೆಜ್ಜೆ ಇಡಕ್ಕೆ ಹೋದಾಗ ನಾನು ಟೆಕ್ನಿಷಿಯನ್ಸ್ ಆಗೂ ವರ್ಕ್ ಮಾಡಿದ್ದೀನಿ. ಯಾಕಂದರೆ ನನಗೆ ಒಂದು ಸಮಯ ಅಂತ ಇದೆ, ದುಡ್ಡಿಗೆ, ಹಣಕ್ಕೋಸ್ಕರ ಒಂದು ಕಡೆ ಕೆಲಸ ಹೋಗ್ತಾ ಇರ್ತೀನಿ ನಾನು. ಅದನ್ನು ಮುಗಿಸಿ ಆ ಗ್ಯಾಪಲ್ಲಿ ನಾನು ಒಂದು ವಿಚಾರಗಳಂದರೆ ನಂದು ಯೂಟ್ಯೂಬ್ ಬ್ಲಾಗು ಅಂದರೆ ಯಾರೂ ಮಾಡಿಲ್ಲ. ಈ ಡಬಲ್ ಮೀನಿಂಗು ಹಂಗೆ ಅಂತೆಲ್ಲ ಕ್ವಶನ್ ಎಲ್ಲರ ಹತ್ರನೂ ಕೇಳಿ ಕೆಲವು ವೈರಲ್ ಆಗಿದ್ದಾರೆ. ನಾನು ಒಗ್ಗಟ್ಟು ಕೇಳ್ತಾ ಇರೋವಂಥದ್ದು. ಅಂದರೆ ಕೆಲವರಿಗೆ ಆಸಕ್ತಿ ಇರುತ್ತೆ, ಈ ಮೊದಲ ಬೆಂಚಲ್ಲಿ ಕೂತ್ಕೊಂಡಿರೋರು ಒಗ್ಗಟ್ಟನ್ನು ಬಗೆಹರಿಸುವಂಥ ವ್ಯಕ್ತಿತ್ವಗಳನ್ನು ಉಳಿರುತ್ತೆ. ಈ 5 ಬೆರಳು ಒಂದೇ ಥರ ಇರಲ್ಲ, ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಥರ ಆಲೋಚನೆ ದೇವ್ರು ಕೊಟ್ಟಿರ್ತಾನೆ. ನನಗೊಂದು ಕೊಟ್ಟವನೇ. ನೀನು ನಂಗೆ ಪರಿಚಯ ಇರಲಿಲ್ಲ ಅಂದಿದ್ರೆ ನೀನು ನನ್ನ ಬಗ್ಗೆ ವೀಡಿಯೋನೇ ಮಾಡ್ತಿರ್ಲಿಲ್ಲ. ಯಾರೋ ಒಬ್ಬರು ವ್ಯಕ್ತಿಗೆ ಆಫರ್ ಮಾಡಿದ್ರಿ ಅಂತೆ ನೀವು ನಮ್ಮ ಚಾನಲಲ್ಲಿ ಬಿಡಿ, ಅದು ನಮ್ಮ ವಿಚಾರಗಳು. ಯಾಕಂದರೆ ಅವ್ರು ನೀನು ಕೇಳಿದಾಗ ರಿಜೆಕ್ಟ್ ಮಾಡಿದ್ರು. ಆ ಒಂದು ಹೊಟ್ಟೆಯಲ್ಲಿ ಜ್ವಾಲಾಮುಖಿ ಬಂದ ಕಾರಣ ನೀನು ನನ್ನನ್ನು ಹಿಡ್ಕೊಂಡೇನು ಸಡೆ ಅಂತ ಏನು ಟೈಟಲ್ ಹಾಕಿದೆಯಲ್ಲೇ, ಒಡೆ ನನ್ನ ಮಗನೇ. ನೀನು ಆ್ಯಕ್ಚುಲಿ ಕ್ರಾಸ್ ಬ್ರೀಡ್ ಸಡೆ ನನ್ನ ಮಗ, ಕ್ರಾಸ್ ಬ್ರೀಡ್ ಒಡೆ ನನ್ನ ಮಗ ಅಂತೀನಿ ನಾನು. ನೀನು ನಂಗೆ ಸಡೆ ಅಂದರೆ ನಾನು ಹಿಂಗೆ ಒಡೆ ಅಂತೀನಿ. ಯಾಕಂದರೆ ನಾನು ನಿನ್ನ ತಂಟೆಗೆ ಬರಲಿಲ್ಲ. ನೀನು ಎಂತೆಂಥ ವೀಡಿಯೋ ಮಾಡಿದ್ಯಾ, ಎಂತೆಂಥ ಶಾರ್ಟ್ ಮೂವಿ ತೆಗ್ದಿಯೋ ಗೊತ್ತು. ನಾನು ನಿನ್ನ ರೋಸ್ಟ್ ಮಾಡ್ಬೋದಿತ್ತು, ನಾನು ರೋಸ್ಟ್ ವೀಡಿಯೋ ಆವಾಗಲೂ ಸ್ಟಾರ್ಟ್ ಮಾಡಿರ್ಬೋದಿತ್ತು ನಾನು. ಯಾಕಂದ್ರೆ ಅಷ್ಟು ಮಾತುಕತೆ ಆಡ್ತೀನಿ ನಾನು. ನನ್ನ ಮಾತುಕತೆ ಏನು, ಹೇಗೆ, ನಾನು ಯಾರ ಹತ್ರ ಹೆಂಗಿದ್ದೀನಿ ನಂಗೆ ಗೊತ್ತುಂಟು. ಯಾಕಂದರೆ ನನ್ನ ವಿಚಾರಗಳಿಗೆ ನಾನು ತುಂಬ ಬೆಲೆ ಕೊಡ್ತೀನಿ. ಓಕೆನಾ? ನೀನು ಅದು ಯಾರು ಗೊತ್ತು, ಅವರಿಗೂ ಕೇಳು. ನೀನು ಮಾಡಿದ್ಯಲ್ಲ, ನಿನ್ನ ಫಿಲಮಲ್ಲೇ ಮಾಡಿರುವಂಥ ವ್ಯಕ್ತಿಗಳು ಅವರಿಬ್ಬರು, ನೀನೇ ಡೈರೆಕ್ಷನ್ ಮಾಡಿರುವಂಥ ವ್ಯಕ್ತಿಗಳು ಆ ಇಬ್ಬರು ಕ್ಯಾಂಡಿಡೇಟು. 3 ಮುತ್ತುಗಳಂತೂ ಬೇರೆ ಟೈಟಲ್ ಬೇರೆ ಕೊಟ್ಟಿದ್ಯಾ. 3 ಮುತ್ತುಗಳಲ್ಲ, ನಾನು ಇಬ್ಬರದು ಒಬ್ಬನೇ ಮುತ್ತು. ಅವನ ಹೆಸರೇ ಏಕನಾಥ್. ನಿನಗೆ ಮಾತ್ರ ಹಿಂಗೆ ತೋರಿಸ್ತಾ ಇರೋದು ಇದು ನೀನು ನೋಡಲಿ ಅಂತ. ಆ್ಯಕ್ಚುಲಿ ಒಂದೇ ಮುತ್ತಿರೋದು ನಮ್ಮ ರಾಜ್ಕುಮಾರಣ್ಣ ಅವರೊಬ್ಬರೇ. ಓಕೆನಾ? ನಾನಿರೋದು ಒಬ್ಬನೇ, ನನ್ನ ಹೆಸರು ಅದಕ್ಕೆ ಏಕನಾಥ್ ಅಂತ. ನೀನು ನನಗೆ ಟ್ರೋಲ್ ಮಾಡಿ, ಅದು ನೀನೇನಾದರೂ ಒಳ್ಳೆ ಸಬ್ಸ್ಕ್ರೈಬರ್ಸು ಮತ್ತು ನಿನ್ನದು ಒಳ್ಳೆ ವ್ಯೂಸ್ ಹೋಗ್ತಾ ಇದೆ, ಮತ್ತು ನೀನು ಟ್ರೋಲ್ ಮಾಡಿದ್ರೆ ನಂಗೆ ನೀನು ವೈರಲ್ ಆಗಬೇಕಂತಲೇ ವೀಡಿಯೋ ಮಾಡಿರೋದಲ್ಲೇ ಈ ಒಡೆ. ನಾನು ಅಷ್ಟೇ, ಒಂದು ಎಲ್ಲೋಕ್ಕೆ ಏನೋ ಜನಕ್ಕೆ ರೀಚ್ ಆಗಲಿ ಅಂತ ಒಂದು ಉನ್ನತ. ಯಾಕಂದರೆ ಮೈಕ್ ಇಲ್ಲ, ನಮ್ಮ ಅಪ್ಪ ಏನು ದುಡ್ಡು ಕೊಟ್ಟು ಬೆಳೆಸಿಲ್ಲ, ನನಗೆ ನಾನೇ ದುಡ್ಕೊಂಡು 0 ಇನ್ವೆಸ್ಟ್ಮೆಂಟಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಓಕೆ? ನಿನ್ನ ಥರ ದುಡ್ಡು ಖರ್ಚು ಮಾಡ್ಕೊಂಡು ಆ ದುಡ್ಡನ್ನು ರಿಟರ್ನ್ ಕೊಟ್ಟಿದೆಯೋ ಇಲ್ಲೋ ಅದು ಮೇಲೊಬ್ಬನಿಗೆ ಗೊತ್ತಿರುತ್ತೆ. ಬಟ್ ಏನಂದರೆ ಇಷ್ಟು ಲಾಂಗ್ ಏನಕ್ಕೆ ಮಾತಾಡ್ದೋ ಗೊತ್ತಿಲ್ಲ. ನಿನ್ಗೆ 1 ನಿಮಿಷ ಮಾತಾಡಿ ಕಟ್ ಮಾಡಬೇಕಂತ ನಾನು ಸ್ಟಿಕ್ ಇಟ್ಕೊಂಡೆ. ನೋಡಿದ್ರೆ ನಿನ್ನ ಮೇಲೆ ಮಾತಾಡೋಕೆ ನಂಗೆ ಆಟೋಮೆಟಿಕ್ಕಾಗಿ ಬರ್ತಾಯಿದೆ ಏನೇನೋ ಮಾತು. ಬಟ್ ಕ್ರಿಂಜಿ ಪದಗಳನ್ನ ಬಳಸಲ್ಲ. ಯಾಕೋ ನೀನೇನೋ ಬಳಸಿದ್ಯಾ, ನಾನು ಅದನ್ನು ಬಾಯಿ ಮೂಲಕದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಮಾಡು, ಚೆನ್ನಾಗಿ ಮಾಡು. ಸಬ್ಸ್ಕ್ರೈಬರ್ ಇಲ್ಲ, ಏನಿಲ್ಲ, ನನ್ನಷ್ಟು ಇಲ್ಲ. ಅದರಲ್ಲೂ ನನಗೆ ಏನು ಜನ ನೋಡ್ತಾರೆ, ಬಿಲ್ಡಪ್ ರೋದನೆ ಕೊಡ್ತಿದ್ಯಾ ಅಂತ. ನಾನು 0 ಇನ್ವೆಸ್ಟ್ಮೆಂಟಿಂದ ಒಂದು ಮೊಬೈಲಿಂದ ನಾನು ಫುಲ್ ಸ್ಟಾರ್ಟಿಂಗಿಂದ ನೋಡು, ನಾನು 3G ಮೊಬೈಲಿಂದ ನಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಈಗ ಒಂದು ಹೋಗ್ತಾಯಿದ್ದೀನಿ, ಒಂದು ಸ್ಟಿಕ್ ಇಟ್ಕೊಂಡು ನಾನೊಂದು ಒಳ್ಳೆ ಮೊಬೈಲ್ ತೊಗೊಂಡು ನನ್ನ ಜೀವನನ ಸಖತ್ತಾಗಿ ಮಾಡ್ತಾಯಿದ್ದೀನಿ. ಅವ್ರು ರಿಜೆಕ್ಟ್ ಮಾಡ್ರಿ ಅಂತೇಳಿ ಹೊಟ್ಟೆ ಉರ್ಕೊಂಡು ನೀನು ನನ್ನನ್ನು ಏನಕ್ಕೆ ರೋಸ್ಟ್ ಮಾಡಿದೆ ಅಂತ ನನಗಂತೂ ಗೊತ್ತಾಗಿಲ್ಲ. ಆದರೂ ಮಾಡಿದ್ಯಾ, ಚೆನ್ನಾಗಾದರೂ ಮಾಡಿದ್ಯಾ. ಒಳ್ಳೆ ಒಡೆ ಥರ ಅಳಿಸೋಗಿರೋ ದೋಸೆ ಥರ ಮಾಡಿದ್ಯಾ. ನೀನೇ ಅಳಿಸೋಗಿರೋ ಥರ ಇದೆಯಾ, ಮತ್ತು ಅದನ್ನು ಹೆಂಗೆ ಮಾಡ್ತೀಯ ಹೇಳು. ಆದರೂ ಸ್ಯಾಂಡಲ್ವುಡ್ಡಲ್ಲಿರುವಂತಹ ದೇವರಾಜ್ ಕ್ರಾಸ್ ಬ್ರೀಡ್ ಒಡೆ ಹೇಳೋದನ್ನು ಕೇಳು.
ಇನ್ನೂ ಚೆನ್ನಾಗಿರೋದು ಮಾಡು, ಒಳ್ಳೆ ರೀಚ್ ಆಗೋ ಥರ ಮಾಡು. ಇದ್ಯಾವುದು ಸಡೆಪಡೆ ಥರ ನೀನೇ ವೀಡಿಯೋ ಮಾಡ್ಕೊಂಡು ನನ್ನನ್ನು ಟ್ರೋಲ್ ಮಾಡ್ತೀಯ ನೀನು. ಅಪ್ಕಮಿಂಗ್ ಬಿಗ್ ವಿಲನ್ ಆರ್ಟಿಸ್ಟ್ 2030 ಕೇಳಿಲಿ, 2030 ಅಲ್ಲ 2030 ನೆನ್ಪಿಡ್ಕೊಂಡಿರೋ. ಅದಕ್ಕೋಸ್ಕರ ನಾನು ನಿಮಗೆ ರಿಪ್ಲೈ ವೀಡಿಯೋ ಮಾಡೋಣ ಅಂತಲೇ ವೀಡಿಯೋ ಮಾಡ್ತಾ ಇರೋದು. ಅದು ಈ ಜಾಗದಲ್ಲಿ ಕೂತ್ಕೊಂಡು ಮಾಡ್ತಿರೋ ಕಾರಣ ಅರ್ಥ ಆಗಿರ್ಬೋದು ಅನ್ಕೊತೀನಿ. ನಾನು ಇಷ್ಟು ವೀಡಿಯೋ ಮಾತಾಡಿದ್ದು ಸುಮ್ಮನೆ ತಮಾಷೆಗೋಸ್ಕರ, ವೀಡಿಯೋ ವೈರಲ್ ಆಗಲಿ ಅಂತ. ವೀಡಿಯೋ ಇಷ್ಟ ಆದರೆ ಅದೇನೇನೋ ಹೇಳ್ತಾರಲ್ಲ, ಅವನದೇ ಕಂಟೆಂಟ್ ಅವನದು ಹಾಕ್ಬೋದಿತ್ತು. ನಾನು ಅವ್ನ ವೀಡಿಯೋ ಅವನೇನೋ ಹಾಕಲ್ಲ, ಬಟ್ ನನ್ನ ಕವರ್ ಪೋಸ್ಟ್ ಬಂದು ಅವನದೇ ಇರುತ್ತೆ. ನೋಡಿ ಆದರೂ ಒತ್ತುತ್ತಾರೆ ಜನ, ಯಾಕಂದರೆ ನೋಡೋಕ್ಕತ್ತ ಅಂಥ ದೃಷ್ಟಿಕೋನ. ಆದರೂ ನಮ್ಮ ಸೈಡ್ ಊರಲ್ಲಿ ಒಂದು ಗಾದೆ ಇದೆ, ಜಗತ್ತಲ್ಲಿರೋ ಕಳ್ಳರನ್ನ ನಂಬೋದಂತೆ, ಊರಂಗಿದ್ದಿರೋ ಕುಳ್ರನ್ನ ನಂಬಾರ್ದಂತೆ. ಆ ಥರ ಆಯ್ತು ನಿನ್ನ ಕತೆ. ಬಟ್ ನಾನು ನಿನಗೆ ಒಳ್ಳೆ ರೆಸ್ಪೆಕ್ಟ್ ಇಟ್ಕೊಳೋ. ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಒಂದು ಒಳ್ಳೆ ದೇವರಾಜ್ ಶೆಟ್ಟಿ ನನ್ನ ಥರ ಹಸಿವು ಉಳ್ಳ ವ್ಯಕ್ತಿ ಏನೋ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ನೀನು ಈ ಥರ ಬೆರಕೆ ನನ್ನ ಮಗ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಇದು ವೀಡಿಯೋ ನೀನು ನೋಡ್ತೀಯ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ಹಿಂಗೆ ಏನೂ ವೀಡಿಯೋ ಶೇರೇ ಮಾಡಿಲ್ಲ ನೀನು ಹಾಕಿರೋ ಟ್ರೋಲ್ದು. ಅದನ್ನು ನೋಡ್ಕೊಂಡು ನೀನು ನಾನು ಟ್ರೋಲ್ ಮಾಡಿದ್ದೆ ಅಂದರೆ ನನ್ನನ್ನು ನೀನು ವಾಚ್ ಮಾಡ್ತಿದ್ದೆ ಅಂತ ನಂಗೆ ಖುಷಿ ಆಯಿತು. ನೀನು ಒಬ್ಬ ನನ್ನ ವ್ಯೂವರೇ, ಬಟ್ ನಾನು ನಿನ್ನ ವ್ಯೂವರ್ ಅಲ್ಲ. ನಾನು ನಿನ್ನ ಸಬ್ಸ್ಕ್ರೈಬೇ ಮಾಡಿಲ್ಲ ಫಸ್ಟ್ ಆಫ್ ಆಲು. ಅದೇನೋ ಶೆಟ್ಟಿ ಸೋಡಾ ಅಂತೆ, ಕೈಯಲ್ಲೋಗಿ ಸೋಡಾ ಮಾಡಿ ನನ್ನ ಮಗನೇ, ಅದಕ್ಕೆ ಲೈಕ್ ನೀನು. ಆದರೂ ಚೆನ್ನಾಗಿರೋ ಮಾಡಿರೋದು ತಮಾಷೆಗೋಸ್ಕರ ಕಂಟೆಂಟ್ ಇದಾದರೂ ಓಡುತ್ತಾ ನನ್ನ ಚಾನಲಲ್ಲೇ ಅಂತ ನೋಡೋಣ. ಪೋಸ್ಟ್ ಮಾಡ್ತೀನಿ, ಲೈಕ್ ಮಾಡು, ಶೇರ್ ಮಾಡು, ಕಮೆಂಟ್ ಅಂತ ಹಾಕೋದು ಮರಿಬೇಡ. ಯಾಕಂದರೆ ನಾನು ನಿನ್ನ ಚಾನಲಲ್ಲಿ ಕಮೆಂಟ್ ಹಾಕಿರ್ತೀನಿ ಈ ವಿಡಿಯೋ ಆದಮೇಲೆ. ಅದಕ್ಕೋಸ್ಕರ, ಯಾಕಂದರೆ ಈ ವಿಡಿಯೋ ಬಗ್ಗೆನೇ ಹಾಕಿರ್ತೀನಿ, ಲಿಂಕು ಹಾಕ್ತೀನಿ ನಾನು ಮಾತ್ರ, ಯಾಕಂದರೆ ನೋಡಲಿ ಅಂತ ಜನತೆಗಳು. ಹ್ಯಾವ್ ಅ ಗುಡ್ ಬಾಯ್, ಲವ್ ಯು ಸೋ ಮಚ್, ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಯ್ತು ಗೊತ್ತಾಯ್ತಾ.